ಅಲ್ಲೇ ಸಾಕಷ್ಟು ಒಡಕಿದೆ. ಒಬ್ಬರು ಅಹಿಂದ ಸಮಾಯಿಸುತ್ತಾರೆ ಮತ್ತು ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಂತಾರೆ. ಅವರು ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು, ನಾನು ಪೂರ್ಣಾವಧಿಯವರೆಗೆ ಮುಖ್ಯಮಂತ್ರಿ, ಯಾವುದೇ ಕಂಡೀಷನ್ನು ಒಪ್ಪಂದ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್, ನಾನು ಅತ್ಯಂತ ಸೋನಿಯಾ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ, ನಾನು ಏನಾಗಿದೆ ಎಲ್ಲ ಗೊತ್ತಿದೆ, ಆದರೆ ಕಾಲದಲ್ಲಿ ಬಂದಾಗ ಅಲ್ಲಿ ಹೇಳುತ್ತೇನೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಇವರು ಶಕ್ತಿ ಪ್ರದರ್ಶನವನ್ನು, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮುರಿಲಿಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿ ಮಧ್ಯದಲ್ಲಿ ತಂತಾರೆ. ಮತ್ತು ಸತೀಶ್ ಜಾರಕಿಹೊಳಿ ಹೇಳ್ಯಾರಲ್ಲ ನಿನ್ನೆ, ಇಲ್ಲ ಯಾರಿದ್ರು ಅಹಿಂದ ಜನನೇ ಬರೋರು ಅಂದ್ರೆ ಡಿ ಕೆ ಶಿವಕುಮಾರ್ ಜನ ಬರೋದಿಲ್ಲ ತವರೇ ಒಪ್ಕೊಂಡಾಗ. ಸತೀಶ್ ಜಾರಕಿಹೊಳಿ ನಿನ್ನೆ ಹೇಳ್ಯಾರ. ಅವ್ರ ಹೇಳಿಕೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ಇದೆ. ಅಂದರೆ ಅಲ್ಲಿ ತಮ್ಮಲ್ಲಿ ಸಾಕಷ್ಟು ಗೊಂದಲ ಇದೆ. ಅದಕ್ಕೆ ಈಗೇನು ಅವಶ್ಯಕತೆ ಏನಿತ್ತು? ಈಗೇನು ದೇವೇಗೌಡರ ಕುಟುಂಬಕ್ಕೆ ಸವಾಲು ಹಾಕಲಿಕ್ಕೆ ಅಲ್ಲಿ ಹಾಸನದಲ್ಲಿ ಭದ್ರಕೋಟೆಯನ್ನು ಗಟ್ಟಿ ಮಾಡಲಿಕ್ಕೆ ಸಮಾವೇಶವು, ಅಥವಾ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ನಾನೇ ಇನ್ನೂ ಮುಂದಿನ ಅವಧಿ ಮುಖ್ಯಮಂತ್ರಿ ಅನ್ನೋಂಥ ಸಂದೇಶ ಡಿ ಕೆ ಶಿವಕುಮಾರ್ ಕೊಡಬೇಕು. ಇದು ನೋಡಿ, 2 ಫ್ರ್ಯಾಕ್ಷನ್ ಆಗಿದೆ ಅಂತ ಸತ್ಯ ಕಾಂಗ್ರೆಸ್. ಹಂತವಾಗಿ ಇನ್ನು ಈ ಸಮಾವೇಶ ಆದಮೇಲೆ ಅವರವ್ರ ಇವತ್ತಿನ ಭಾಷಣದ ಮೇಲೆ ಮುಂದಿನ ಕಾಂಗ್ರೆಸ್ ಭವಿಷ್ಯ ನಿರ್ಧಾರ ಆಗ್ತದೆ. ಅಲ್ಲೇ ಸಾಕಷ್ಟು ಒಡಕಿದೆ. ಒಬ್ಬರು ಅಹಿಂದ ಸಮಾಯಿಸುತ್ತಾರೆ ಮತ್ತು ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಂತಾರೆ. ಅವರು ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು, ನಾನು ಪೂರ್ಣಾವಧಿಯವರೆಗೆ ಮುಖ್ಯಮಂತ್ರಿ, ಯಾವುದೇ ಕಂಡೀಷನ್ನು ಒಪ್ಪಂದ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್, ನಾನು ಅತ್ಯಂತ ಸೋನಿಯಾ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ, ನಾನು ಏನಾಗಿದೆ ಎಲ್ಲ ಗೊತ್ತಿದೆ, ಆದರೆ ಕಾಲದಲ್ಲಿ ಬಂದಾಗ ಅಲ್ಲಿ ಹೇಳುತ್ತೇನೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಇವರು ಶಕ್ತಿ ಪ್ರದರ್ಶನವನ್ನು, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮುರಿಲಿಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಾರ್ಟಿ ಮಧ್ಯದಲ್ಲಿ ತಂತಾರೆ. ಮತ್ತು ಸತೀಶ್ ಜಾರಕಿಹೊಳಿ ಹೇಳ್ಯಾರಲ್ಲ ನಿನ್ನೆ, ಇಲ್ಲ ಯಾರಿದ್ರು ಅಹಿಂದ ಜನನೇ ಬರೋರು ಅಂದ್ರೆ ಡಿ ಕೆ ಶಿವಕುಮಾರ್ ಜನ ಬರೋದಿಲ್ಲ ತವರೇ ಒಪ್ಕೊಂಡಾಗ. ಸತೀಶ್ ಜಾರಕಿಹೊಳಿ ನಿನ್ನೆ ಹೇಳ್ಯಾರ. ಅವ್ರ ಹೇಳಿಕೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ಇದೆ. ಅಂದರೆ ಅಲ್ಲಿ ತಮ್ಮಲ್ಲಿ ಸಾಕಷ್ಟು ಗೊಂದಲ ಇದೆ. ಅದಕ್ಕೆ ಈಗೇನು ಅವಶ್ಯಕತೆ ಏನಿತ್ತು? ಈಗೇನು ದೇವೇಗೌಡರ ಕುಟುಂಬಕ್ಕೆ ಸವಾಲು ಹಾಕಲಿಕ್ಕೆ ಅಲ್ಲಿ ಹಾಸನದಲ್ಲಿ ಭದ್ರಕೋಟೆಯನ್ನು ಗಟ್ಟಿ ಮಾಡಲಿಕ್ಕೆ ಸಮಾವೇಶವು, ಅಥವಾ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ನಾನೇ ಇನ್ನೂ ಮುಂದಿನ ಅವಧಿ ಮುಖ್ಯಮಂತ್ರಿ ಅನ್ನೋಂಥ ಸಂದೇಶ ಡಿ ಕೆ ಶಿವಕುಮಾರ್ ಕೊಡಬೇಕು. ಇದು ನೋಡಿ, 2 ಫ್ರ್ಯಾಕ್ಷನ್ ಆಗಿದೆ ಅಂತ ಸತ್ಯ ಕಾಂಗ್ರೆಸ್. ಹಂತವಾಗಿ ಇನ್ನು ಈ ಸಮಾವೇಶ ಆದಮೇಲೆ ಅವರವ್ರ ಇವತ್ತಿನ ಭಾಷಣದ ಮೇಲೆ ಮುಂದಿನ ಕಾಂಗ್ರೆಸ್ ಭವಿಷ್ಯ ನಿರ್ಧಾರ ಆಗ್ತದೆ.